150ನೇ ಬರ್ತ್ ಸೆಂಟೆನ್ಸ್ಗೆ ಬಂದಂತಹ ಕಾಯಿನ್ ನೋಡಿ, 50 ಮತ್ತು 5. ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ನಮಸ್ತೆ, ನನ್ನ ಹೆಸರು ಮ್ಯಾನ್ಯುವೆಲ್. ನಾನು ಆಸ್ಟ್ರೇಲಿಯಾದಿಂದ ಮಾತಾಡ್ತಾ ಇದ್ದೇನೆ. ಕೆಲವು ವರ್ಷಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ 2008ರಿಂದ ಶ್ರೀ ಲಕ್ಷ್ಮಿ ಅವರನ್ನು ಪರಿಚಯ, ಆಸ್ ಎ ರೈಟರ್ ಅಂಡ್ ಆಸ್ ಎ ಟೀಚರ್. ಇನ್ಫ್ಯಾಕ್ಟ್ ಅವರದ್ದು ಕಾಂತಿಮತಿ ಎಂಬ ಕಾದಂಬರಿಗೆ ನಾನು ಮುನ್ನುಡಿ ಬರೆದಿದ್ದೇನೆ. ಶ್ರೀ ಲಕ್ಷ್ಮಿ ಅವರಿಗೆ ಕಾಯಿನ್ಸ್ ಕಲೆಕ್ಷನ್ ಬಗ್ಗೆ ಇರುವ ಒಂದು ಆಸೆ ಮತ್ತೆ ಅದರಲ್ಲಿದ್ದ ಒಂದು ಪ್ಯಾಷನ್ನು, ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಈಗ ಅವರದ್ದು ಕಾಯಿನ್ಸ್ ಕಲೆಕ್ಷನ್ ಜಾಸ್ತಿ ಮಾಡಿಕೊಂಡು ಅದನ್ನು ವಿಡಿಯೋಸ್ ಆಗಿ ಮಾಡಿ ಬರ್ತಾ ಇದೆ. ಅದನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ಇನ್ಫ್ಯಾಕ್ಟ್ ಈ ಕಾಯಿನ್ ಕಲೆಕ್ಷನ್ಸ್ ಅದು ಮಹಿಳೆಯರಲ್ಲಿ ತುಂಬ ಅಪರೂಪದ ಹೋಬಿ. ಅಂಥದ್ರಲ್ಲಿ ಶ್ರೀಲಕ್ಷ್ಮಿ ಈ ಒಂದು ಹೋಬಿಯನ್ನು ಮಾಡಿಕೊಂಡಿರೋದಕ್ಕೆ ಅವರಿಗೆ ನಿಜವಾಗಲೂ ಅಭಿನಂದನೆ ಮತ್ತು ಬೆಸ್ಟ್ ವಿಶಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಇದು BHEL ಸಂಸ್ಥೆ ಅಂದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಅದಕ್ಕೆ 50ನೇ ವರ್ಷ ತುಂಬಿದಾಗ ಗೋಲ್ಡನ್ ಜುಬ್ಲಿ ಅಂತ ಬಂದಂತ ಕಾಯಿನು 2014ರಲ್ಲಿ ಬಂತು. ಇದರ ಮುಖ ಬೆಲೆ 50 ಮತ್ತು 5. ನೋಡಿ, ಇದರಲ್ಲಿ ಅದರ ಲೋಗೋ ಇದೆ. ಇದು ಕೋಲ್ಕತ್ತಾ ಮಿಂಟ್ನಿಂದ ಬಂತು. ಭಾರತವನ್ನ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ, ಗೌರವ ಕೊಡುವಂತೆ ಮಾಡಿದ ಮಹಾನ್ ಸಂತ ರಾಮಕೃಷ್ಣ ಪರಮಹಂಸರ ಪಟ್ಟ ಶಿಷ್ಯ ವಿವೇಕಾನಂದರನ್ನ ಗೊತ್ತಿಲ್ಲ ಅಂತ ಹೇಳುವವರು ಬಹಳ ಕಮ್ಮಿ, ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇದು ಅವರ 150ನೇ ಬರ್ತ್ ಸೆಂಟೆನ್ಸ್ಗೆ ಬಂದಂತಹ ಕಾಯಿನ್ ನೋಡಿ. ಸನಾತನ ಧರ್ಮವನ್ನ ವಿಶ್ವ ಮಟ್ಟದಲ್ಲಿ ಬಹು ಎತ್ತರಕ್ಕೇರಿಸಿದ ಮಹಾನ್ ಸಂತ ಇವರೇ. ಇದು ವಿಶೇಷವಾದ ಕಾಯಿನು. ಅವರ ಚಿತ್ರ ಇದೆ ಇಲ್ಲಿ, ಹಾಗೆ ಅವರ ವಿವಿಧ ರೀತಿಯ ಭಂಗಿಯ ಚಿತ್ರ ಇದರಲ್ಲಿದೆ. ಈ ಬ್ಲಿಸ್ಟರ್ ಪ್ಯಾಕ್ ಅಲ್ಲಿ, ಪ್ರತಿಯೊಂದು ಬ್ಲಿಸ್ಟರ್ ಪ್ಯಾಕ್ ಅಲ್ಲಿ ಕೂಡ ನಾಣ್ಯದ ವಿಶೇಷತೆಯ ಬಗ್ಗೆ ನಮಗೆ ಎಲ್ಲಾ ಮಾಹಿತಿಗಳು, ಕಿರು ಮಾಹಿತಿಗಳು ನಮಗೆ ಸಿಗುತ್ತೆ. ಆದ್ರೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಬೇಕು ಅಂತಂದಾಗ ಈಗ ಮಾಹಿತಿಗಳನ್ನ ಪಡೆಯೋದು ಏನು ಕಷ್ಟವೇ ಅಲ್ಲ. ಇದ್ರಲ್ಲೇ ನಮಗೆ ಕೆಲವು ಮಾಹಿತಿಗಳಿರುತ್ತೆ. ನಾವನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಪ್ರತಿಯೊಂದನ್ನು ನಾವು ತಿಳ್ಕೊಳ್ಬಹುದು. ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ 150ನೇ ಬರ್ತ್ ಸೆಂಟೆನರಿಗೆ ಬಂದಂತಹ ಕಾಯಿನ್ ಇದು. ಇದು 150 ಡಿನಾಮಿನೇಷನ್ ಅಲ್ಲಿ ಬಂದಂತಹ ಮೊದಲ ಕಾಯಿನ್, ಗೌರ್ಮೆಂಟ್ ಇಂದ ಬಿಡುಗಡೆಯಾಗಿದ್ದು. ಇದರಲ್ಲಿ ನೋಡಿ, ಅವರ ಕೈ ಬರಹ ಕೂಡ ಇಲ್ಲಿ ಇದೆ. ಶಾಂತಿವನದ ಚಿತ್ರನೂ ಇದೆ. ಗೀತಾಂಜಲಿ ಕಾವ್ಯಕ್ಕೆ ನೊಬೆಲ್ ಪ್ರಶಸ್ತಿ ಬಂದದ್ದು ನಿಮಗೆಲ್ಲ ಗೊತ್ತೇ ಇದೆ. 155 ರೂಪಾಯಲ್ಲಿ ಇದು ಬಂತು. ಶಾಂತಿವನದ ಚಿತ್ರ ಇದೆ. ಇದು ಕಲ್ಕತ್ತಾ ಮಿಂಟ್ ಆಗಿ ಬಂದಂತಹ ಕಾಯಿನ್. ನಿಮಗೆಲ್ಲ ಗೊತ್ತೇ ಇದೆ, ತೆರಿಗೆಯ ಹಣವನ್ನ ದೇಶದ ಉದ್ಧಾರಕ್ಕಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕಟ್ಟಲೇಬೇಕು. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ 150 ವರ್ಷ ಆದಾಗ ಬಂದಂತಹ ಕಾಯಿನ್ ಇದು. ಇದರಲ್ಲಿ ಹಿಂದೆ ಆಚಾರ್ಯ ಚಾಣಕ್ಯ, ಕಮಲ, ದುಂಬಿಯ ಚಿತ್ರ ಇದೆ. ಇದು ಬಹಳ ಅರ್ಥಪೂರ್ಣ ಸಿಂಬಲ್ ಅಂತ ಹೇಳ್ಬೋದು. ಏನಂದ್ರೆ, ಆಚಾರ್ಯ ಚಾಣಕ್ಯ ತನ್ನ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಏನಿದೆ ಅದರಲ್ಲಿ ಹೇಳಿದ್ದಾನಂತೆ, ಕಮಲದಿಂದ ದುಂಬಿ ಹೇಗೆ ನೋವಾಗದಂತೆ ಮಕರಂದವನ್ನ ಅದು ಸಂಗ್ರಹಿಸಿತ್ತೋ, ಹಾಗೆ ರಾಜನಾದವನು ಪ್ರಜೆಗಳಿಗೆ ತೊಂದರೆ ಕೊಡದ ರೀತಿಯಲ್ಲಿ ತೆರಿಗೆಯನ್ನ ಸಂಗ್ರಹಿಸಬೇಕು ಅಂತ ಅವನ ಒಂದು ಸಂದೇಶ ಇದೆ. ಆ ಒಂದು ಅರ್ಥವನ್ನ ಬಿಂಬಿಸುವ ಚಿತ್ರದೊಂದಿಗೆ
ಈ ಕಾಯಿನ್ ಅನ್ನ ಮಿಂಟ್ ಮಾಡಿದ್ರು. ನ್ಯಾಷನಲ್ ಆರ್ಚಿವ್ಸ್ ಆಫ್ ಇಂಡಿಯಾ ಆ ಸಂಸ್ಥೆಗೆ 125 ವರ್ಷ ಆದಾಗ ಬಂದಂತ 10 ರೂಪಾಯಿ ಕಾಯಿನ್ ಇದು. ಇಲ್ಲಿ ದೇಶದ ವಿದೇಶದ ಗಜೆಟಿಯರ್ಗಳು, ಹಳೆ ರೇರ್ ದಾಖಲೆಗಳು, ಸ್ಟ್ಯಾಂಪ್ಸು, ಒಟ್ಟಿನಲ್ಲಿ ಬಹಳ ಅಮೂಲ್ಯವಾದ ದಾಖಲೆಗಳು ಇಲ್ಲಿ ಇಟ್ಟಿರ್ತಾರೆ. ಆ ದಾಖಲೆಗಳನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ಅಲ್ಲಿಯ ಮುಖ್ಯಸ್ಥರ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳುತ್ತೆ. ಇದು ಹೈದರಾಬಾದ್ ಬೀಟಿಂದ ಬಂತು. ಹಿಂದೆ ನೋಡಿ ಅದರ ಚಿತ್ರ ಇದೆ, ಕಟ್ಟಡದ ಚಿತ್ರ ಇದೆ. ಸ್ನೇಹಿತರೆ, ನಮಗೆ ಬಹು ಪುರಾತನ ನಾಣ್ಯಗಳ ಬಗ್ಗೆ ನಮಗೆ ತಿಳಿಸಿಕೊಡುವುದು ಋಗ್ವೇದದ ಸೂಕ್ತಗಳಿಂದ ನಮಗೆ ಮಾಹಿತಿ ಸಿಗುತ್ತೆ. ಆ ಕಾಲದಲ್ಲಿ ನಿಷ್ಕ ಅನ್ನುವ ಒಂದು ನಾಣ್ಯ ಇತ್ತಂತೆ. ಅದು ಶುದ್ಧ ಚಿನ್ನದಿಂದ ತಯಾರಾದ್ದು. ಆಗಿನ ಕಾಲದ ಕೆಲವು ಆಭರಣಗಳು ಹಿರಣ್ಯಪಿಂಡಿ, ಕಾಡಿ, ರುಕ್ಮ, ಕರ್ಣಶೋಭನ ಅಂತೆಲ್ಲ ಇತ್ತು. ಈ ನಿಷ್ಕ ಅನ್ನುವುದು ಕೂಡ ಒಂದು ಆಭರಣ, ಆದ್ರೆ ಅದನ್ನ ಕಾಸಾಗಿ ಕೂಡ ವರವಾಗಿ ಕೂಡ ಅದನ್ನ ಉಪಯೋಗಿಸ್ತಿದ್ರು. ಅದು ಹೇಗೆ ಬಂತು, ಈಗಲೂ ಹೇಗೆ ಉಳ್ಕೊಂಡಿದೆ, ಅದು ಈಗಲೂ ಅದು ನಿಷ್ಕ ಅನ್ನೋದಿದೆ, ಆದ್ರೆ ನಮ್ಗೆ ಅದು ನಿಷ್ಕ ಅನ್ನೋದು ಗೊತ್ತಿಲ್ಲ. ಈಗ ನಾವು ಆಭರಣಗಳಲ್ಲಿ ಕಾಸ್ಮಾಲೆ ಅಂತ ಹಾಕೋತೀವಿ, ಮಿಸ್ರಿ ಸರ ಅಂತ, ಕಾಸಿನ ಸರ ಅಂತ ಏನ್ ಹೇಳ್ತೀವಿ, ಅದು ಅದರ ಮೂಲ ರೂಪ ಇದೇ ನಿಷ್ಕ. ಈ ನಿಷ್ಕವನ್ನ ಶ್ರೀಮಂತರೆಲ್ಲ ಪೋಣಿಸಿ ಕತ್ತಿಗೆ ಹಾಕೊಂಡು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇದ್ರಂತೆ. ಆಗ ಈಗಿನ ಹಾಗೆ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಬೇರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ, ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಆಗ ಈ ಕಾಸ್ಮಾಲೆಯನ್ನ ಹಾಕೊಂಡು ಅವ್ರು ಹೋಗ್ತಿದ್ರಂತೆ, ಸ್ಟಾಕ್ ಮಾಡಿ ಇಟ್ಕೊಳ್ತಿದ್ರಂತೆ. ಈ ಕಾಸಿನ ಸರದ ಕಲ್ಪನೆ ಹಿಂದಿನ ಕಾಲದ ನಿಷ್ಕ ಅನ್ನುವ ನಾಣ್ಯದ್ದು. ಇದು ಶುದ್ಧ ಚಿನ್ನದ್ದಾಗಿತ್ತಂತೆ. ವಿಡಿಯೋಸ್ ನೋಡಿದೆ, ತುಂಬಾ ಇಷ್ಟ ಆಗಿದೆ. ಕಾಯಿನ್ ಕಲೆಕ್ಷನ್ಸ್ ನಿಜವಾಗ್ಲೂ ತುಂಬಾ ಶ್ರಮದ ಹಾಗೂ ತುಂಬಾ ಕಮಿಟ್ಮೆಂಟ್ ಇರುವಂತಹ ಒಂದು ಹಾಬಿ. ಶ್ರೀಲಕ್ಷ್ಮಿಗೆ ಎಲ್ಲಾ ರೀತಿಯ ಬೆಸ್ಟ್ ವಿಶಸ್ ಮತ್ತೆ ಮುಂದಿನ ಅವರ ವಿಡಿಯೋಸ್ ಈಗೆಲ್ಲ ಶುಭ ಕೋರ್ತಾ ಇದ್ದೇನೆ. ತುಂಬಾ ಧನ್ಯವಾದ. ಹಿಂಬದಿಯಲ್ಲಿ ವಿಶ್ವವಿದ್ಯಾಲಯದ ಮಹಾದ್ವಾರದ ಚಿತ್ರ ಇದೆ.